ತೆಂಗಲ್ಲಿ ಯಾವ್ಯಾವ ವೆರೈಟಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ಇದು ಬಂದು ಸಿ.ಒ.ಡಿಯಲ್ಲಿ ಎಷ್ಟು ಗಿಡಗಳು ಅವೈಲೇಬಲ್ ಇದೆ ಅಂದ್ಬಿಟ್ಟು ನೋಡಿ. ನೆಕ್ಸ್ಟ್ ಬಂದು ಈ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಅಷ್ಟೇ ಸಿಲಾನ್ ಜಾಯಿಂಟ್ ಗಿಡಗಳು ನೋಡಿ. ಇದಿಷ್ಟು ಸಿಲಾನ್ ಜಾಯಿಂಟಲ್ಲಿ ಇನ್ನೊಂದು ವೆರೈಟಿ ಕೂಡ ಇದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂತ ಇದ್ದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಜಾಯಿಂಟ್ ವೆರೈಟಿಯಲ್ಲೇ ಇದು ಬಂದು ಅಂಡಮಾನ್ ಜಾಯಿಂಟ್ ಅಂದ್ಬಿಟ್ಟು ನೋಡಿ. ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ಅಂಡಮಾನ್ ಜಾಯಿಂಟಲ್ಲಿ. ನೆಕ್ಸ್ಟ್ ಬಂದು ನಿಮಗೆ ಕೊಲಂಬಸ್ ಅಂತ ಇದೆ, ಕೊಲಂಬಸ್ ತೆಂಗು. ಇದೆಲ್ಲ ಅಷ್ಟೇ ಹೊಸ ವೆರೈಟೀಸೇ. ಯಾರಿಗಾದ್ರು ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ ನೋಡಿ. ಟಿ ಕೂಡ ಇದೆ, ಡಿ ಇದೆ, ತಿಪ್ ಟು ಟಾಲ್, ನಿಮಗೆ ಡಾರ್ಫ್ ವೆರೈಟಿ ಕೂಡ ಇದೆ. ತೆಂಗಲ್ಲಿ ಮೋರ್ ದೆನ್ 10 ವೆರೈಟೀಸ್ ಇದೆ. ಇದು ನೋಡಿ, ಇದು ಗಂಗಾ ಬೋಂಡಮ್. ಇದು ಬಂದು ತೆಂಗಲ್ಲಿ ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ ನಿಮಗೆ. 10 ಫೀಟ್ ಹತ್ತತ್ರ 8 ಫೀಟ್ದೆಲ್ಲ ಇದೆ. ಸೊ ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ. ನೆಕ್ಸ್ಟ್ ವೆರೈಟಿ ಬಂದು ನೋಡಿ, ಇದು ಬಂದು ನಿಮಗೆ ಮಲಯನ್ ಡಾರ್ಫು. ಆಲ್ರೆಡಿ ಗಂಗಮ್ ಬೋಂಡಮ್ ತೋರಿಸಿದ್ನಲ್ವಾ. ನೆಕ್ಸ್ಟ್ ಬಂದು ನೋಡಿ, ಇದು ರಾಮಗಂಗಾ ಅಂದ್ಬಿಟ್ಟು ರಾಮಗಂಗಾ ತೆಂಗು. ಇದು ಅಷ್ಟೇ ಮೋರ್ ದೆನ್ 1000 ಪ್ಲ್ಯಾಂಟ್ಸೇ ಅವೈಲೇಬಲ್ ಇದೆ ನಿಮಗೆ. ನಿಯರ್ಲಿ 2000 ಪ್ಲ್ಯಾಂಟ್ಸೇ ಅವೈಲೇಬಲ್ ಇದೆ ನೋಡಿ. ಎಷ್ಟು ಇದೆಲ್ಲ ನೀವು ಎಲ್ಲಿಂದ ಕಣ್ಣಾರಿಸಿದ್ರು ಕೂಡ ಪೂರ್ತಿ ತೆಂಗೆ ಇದೆ. ಇದೆಲ್ಲ ನಿಮಗೆ ಇದು ಚಿಕ್ಕ ಸೈಜ್ ಗಿಡಗಳು. ಚಿಕ್ಕ ಸೈಜ್ ಅಂದರೆ ಒಂದು 4 ಫೀಟ್ವರೆಗೂ ಇರ್ತಕ್ಕಂಥ ಪ್ಲ್ಯಾಂಟ್ಸ್, 2 ಫೀಟಿಂದ 4 ಫೀಟ್ವರೆಗೂ ಇರ್ತಕ್ಕಂಥದ್ದು. ಇನ್ನು ನಿಮಗೆ 8 ಫೀಟ್ 10 ಫೀಟ್ 12 ಫೀಟ್ ಇರತಕ್ಕಂಥ ದೊಡ್ಡ ದೊಡ್ಡ ಸಸಿಗಳು ಕೂಡ ಅವೈಲೇಬಲ್ ಇದೆ. ಒಂದ್ಸಲಿ ತೇಜ ನರ್ಸರಿನ ವಿಸಿಟ್ ಮಾಡಿ ನೋಡಿ. ಇದೆಲ್ಲ ಅಷ್ಟೇ ಈಗ ಬಂದಿರತಕ್ಕಂಥ ವೆರೈಟೀಸು. ಇದೊಂದಷ್ಟು 10 ಪ್ಲ್ಯಾಂಟ್ಸ್ ಎಕ್ಸ್ಟ್ರಾ ಇದೆ, ಇದಕ್ಕೆ ನೇಮ್ ಬೋರ್ಡ್ ಹಾಕಿಲ್ಲ. ಒಂದ್ಸಲಿ ನಮ್ಮ ತಂದೆಯನ್ನು ಕೇಳಿಬಿಟ್ಟು ನಾನು ಹೇಳ್ತೀನಿ. ಇದು ಹೊಸ ವೆರೈಟಿನೇ. ಸೊ ನಿಯರ್ಲಿ 10 ವೆರೈಟೀಸ್ ಏನು, ಇದಕ್ಕಿಂತ ತೆಂಗಲ್ಲಿ 10ಕ್ಕಿಂತ ಜಾಸ್ತಿ ವೆರೈಟೀಸ್ ಇದೆ. ಒಂದ್ಸಲಿ ವಿಸಿಟ್ ಮಾಡಿ ತೇಜ ನರ್ಸರಿನ, ನಿಮಗೆ ಗೊತ್ತಾಗುತ್ತೆ. ಇದು ಬಂದು ನೋಡಿ, ಇದು ಆರೆಂಜ್ ಪ್ಲ್ಯಾಂಟ್. ಈಗ ಫ್ರೂಟಿಂಗ್ ಆಗ್ತಾ ಇದೆ. ಆರೆಂಜ್ ಕಿತ್ತಳೆ ಗಿಡ. ಜಾಯಿಂಟ್ ವೆರೈಟಿಯಲ್ಲಿ ಸಿಲಾನ್ ಜಾಯಿಂಟ್ ಇದೆ, ಅಂಡಮಾನ್ ಜಾಯಿಂಟ್ ಕೂಡ ಅವೈಲೇಬಲ್ ಇದೆ. ಒಂದ್ಸಲಿ ತೇಜ ನರ್ಸರಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ನಾವು ನೆಲದಲ್ಲಿ ಹಾಕಿರ್ತಕ್ಕಂಥ ರೂಬಿ ಲಾಂಗನ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ವಾವ್, ಫುಲ್ ಬಂಚಸ್ ಜೋತ್ ಬಿದ್ದುಬಿಟ್ಟಿದೆ. ಕಾಯಿ ಬಾರಕ್ಕೆಲ್ಲ ಬಾಗ್ಬಿಟ್ಟಿದೆ ನೋಡಿ. ಗಿಡ ಪೂರ್ತಿ ಸಖತ್ತಾಗಿ ಬಿಟ್ಟಿದೆ. ಎಷ್ಟು ಜೋತ್ ಬಿದ್ದುಬಿಟ್ಟಿದೆ ಅಂದರೆ ಇನ್ನೊಂಚೂರು ಸೈಜ್ ಏನಾದರೂ ಬಂತು ಇನ್ನೂ ಬಾಗ್ಬಿಡುತ್ತೆ ಗಿಡ. ಆಲ್ರೆಡಿ ಎಲ್ಲ ಎತ್ತು ಕಟ್ಟಬೇಕು, ಈಗ ಕಟ್ತೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಟೆಕ್ಸ್ಚರ್ ನೋಡಿ ಎಲೆದು. ನಾನು ಆಲ್ರೆಡಿ ಪ್ಲ್ಯಾಂಟಿಂಗ್ ನರ್ಸರಿನಲ್ಲಿ ಯಾವುದ್ಯಾವ್ದು ಅವೈಲೇಬಲ್ ಇದೆ ಅದ್ರ ಗಿಡ ಕೂಡ ನಾನು ತೋರಿಸಿದ್ದೀನಿ, ಯಾವ ಕಲರ್ ಇರುತ್ತೆ ಅಂದ್ಬಿಟ್ಟು ನೋಡಿ. ಈ ರೀತಿ ವೈನ್ ಕಲರಲ್ಲಿ ಬರುತ್ತೆ. ಹಣ್ಣು ಅಷ್ಟೇ, ಗಿಡ ಎಲೆ ಕೂಡ ನಿಮಗೆ ಅದು ಕಲರ್ ಅನ್ನೋದು ಶೇಡ್. ಇದು ರೂಬಿ ಲಾಂಗನ್ ಬಂದು ನಿಮಗೆ ಈ ರೂಬಿ ಶೇಡ್ ಇರುತ್ತೆ, ಅದಕ್ಕೋಸ್ಕರ ಇದು ರೂಬಿ ಲಾಂಗನ್ ಅಂತ ಬಂದಿರೋದು. ನೋಡಿ, ನನ್ನ ಮಗಳು ಓಪನ್ ಮಾಡ್ತಿದ್ದಾಳೆ. ಇದನ್ನು ಸೈಜ್ ಬರಬೇಕು. ಇದನ್ನು ಒಂದು ಆಲ್ಮೋಸ್ಟ್ 1.5 ಮಂತೇ ಹೋಗಬೇಕು ಇದು ಫುಲ್ ದೊಡ್ಡದಾಗೋದಕ್ಕೆ. ಇದೊಂದೇ ಅಲ್ಲ, ಇನ್ನೊಂದು ವೆರೈಟಿ ಕೂಡ ಇದೆ ನೋಡಿ ಪಕ್ಕದಲ್ಲೇ. ಅದನ್ನು ಸ್ವಲ್ಪ ಈಗ ಸ್ಟಾರ್ಟ್ ಆಗಿದೆ, ಕಾಯೆಲ್ಲ ಕಚ್ತಿದೆ. ಇದು ಇನ್ನೊಂದು ವೆರೈಟಿ. ಇದು ಬಿಟ್ಟರೆ ಇನ್ನೊಂದು, ಇದು ಒಂದು ಲಾಂಗನ್ ರೆಗ್ಯುಲರ್ ವೆರೈಟಿ. ಅಲ್ಲಿ 4 ಸೀಸನ್ ಲಾಂಗನ್ ಇದು. ಸೊ ಇದು 4 ಸೀಸನ್ ಎಂದಕ್ಕೆ ಅಂದರೆ ಆಲ್ಮೋಸ್ಟ್ ವರ್ಷ ಪೂರ್ತಿ ಕಾಯಿ ಬಿಡ್ತಾನೆ ಇರುತ್ತೆ, ಒಂದಾದಮೇಲೆ ಒಂದು. ವರ್ಷದಲ್ಲಿ 3 ಸಲ ಬರುತ್ತೆ. ಆ್ಯಂಡ್ ವರ್ಷ ಪೂರ್ತಿ ಇಡೀ ವರ್ಷ ಪೂರ್ತಿ ಕಾಯಿ ಇರೋದಕ್ಕೋಸ್ಕರ ಒಂದ್ಸಲಿ ಆಗೋಗಿದ ತಕ್ಷಣ ನೆಕ್ಸ್ಟ್ ಇಂದೇನೆ ಫ್ಲವರಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೋಸ್ಕರನೇ 4 ಸೀಸನ್ ಅಂದ್ಬಿಟ್ಟಿದ್ದು ಲಾಂಗನ್. ಇದರಲ್ಲೂ ಚೆನ್ನಾಗೇ ಕಚ್ಚಿದೆ ಕಾಯೆಲ್ಲ. ಇದು ಬಂದು ನೋಡಿ, ಕಿವಿ ಫ್ರೂಟ್ ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು. ಈ ಥರ ಫೆನ್ಸ್ಗೆ ಹಬ್ಸಿ ಬಿಟ್ಟಿದ್ದೀವಿ. ಇದರದ್ದೇ ಸಪ್ರೇಟ್ ವೀಡಿಯೋ ಇದೆ, ಒಂದ್ಸಲಿ ಚೆಕ್ ಮಾಡಿ. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಿವಿ ಫ್ರೂಟ್ ಪ್ಲ್ಯಾಂಟ್ಸ್ ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ, ಅದಕ್ಕೋಸ್ಕರನೇ ಇದು ತೋರಿಸ್ತಾ ಇರ್ತಕ್ಕಂಥದ್ದು. ಲಿಚಿ ಲಾಂಗನ್ ಎರಡೂ ಸಿಮಿಲರೇ ಇರುತ್ತೆ, ಅದು ಬಿಡಿಸೋದು ಸೇಮ್ ಅದೇ ರೀತಿಯೇ ಇರುತ್ತೆ. ಬಟ್ ಟೇಸ್ಟ್ ವೈಸ್ ಲಿಟಲ್ ವೇರಿ ಆಗುತ್ತೆ. ಸೊ ನಮ್ಮಲ್ಲಿರ್ತಕ್ಕಂಥ ಗಿಡಗಳದ್ದು ಕೂಡ ನೆಕ್ಸ್ಟ್ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ, ಯಾವ್ಯಾವ ವೆರೈಟಿ ಇದೆ ಅಂದ್ಬಿಟ್ಟು. ನಿಯರ್ಲಿ 5 to 6 ವೆರೈಟೀಸ್ ಗಿಡಗಳು ಅವೈಲೇಬಲ್ ಇದೆ. ಸೊ ಪ್ರತಿಯೊಂದೂ ಅಷ್ಟೇ ನಾನು ಯಾವ್ದ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಇದು ನೋಡಿ, ಇದು ಬಂದು ರೂಬಿ ಲಾಂಗನ್. ನಾನು ಹಳೆ ವೀಡಿಯೋ ಮಾಡಿದ್ದೆ, ಅಂದರೆ ಇದಕ್ಕಿಂತ ಸೈಜ್ ಬಂದಿರೋ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ವ, ಅದಕ್ಕೆ ಮುಂಚೆ ಒಂದು 15 ಡೇಸ್ ಬ್ಯಾಕ್ ಮಾಡಿದ್ದು ವೀಡಿಯೋ. ಇದರಲ್ಲೇ ನಾನು ಮರ್ಚ್ ಮಾಡ್ತಾಯಿದ್ದೀನಿ, ನನಗೆ ಟೈಮ್ ಸಿಕ್ಕಿರಲಿಲ್ಲ ವೀಡಿಯೋ ಅದಕ್ಕೋಸ್ಕರ. ಈಗ ಫ್ಲವರಿಂಗ್ ಆಗಿದೆ, ಒಂದಾದ್ಮೇಲೆ ಒಂದು ಬರುತ್ತೆ. ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ನೀವು. ಇದು 10 ಮಂದಿ ಎಲ್ಲ ತಿನ್ಬೋದು. 10 ಜನ ಇದ್ದರೂ ಕೂಡ 10 ಜನ ಕೂಡ ನೀವು ಬೇಕಾದ್ರೆ ಗೊಂಚು ಕಿತ್ಕೊಂಡು ಬಂಚಸ್ ನೀವು ತಿನ್ಬೋದು. ಅಷ್ಟೊಂದು ಬಿಡುತ್ತೆ ಫುಲ್ಲು. ನೋಡಿ, ಇದೆಲ್ಲ ಚಿಕ್ಕ ಗಿಡ ನಾವು ಹಾಕಿ ಇನ್ನು 1 year 8 months ಆ ರೀತಿ ಆಗಿದೆ. 2 years ಕೂಡ ಕಂಪ್ಲೀಟ್ ಆಗಿಲ್ಲ. ಫ್ರೂಟಿಂಗ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು, ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂದ್ಬಿಟ್ಟು. ವಾವ್, ಸೂಪರ್ಬ್ ಆಗಿದೆ. ಎಲ್ಲ ಗಿಡದಲ್ಲೂ ಅಷ್ಟೇ ಸಕ್ಕತ್ತಾಗಿಬಿಟ್ಟಿದೆ. ಈಗ ಅಟ್ ಪ್ರೆಸೆಂಟ್ 4 ವೆರೈಟೀಸ್ ಟ್ರೈ ಮಾಡಿದ್ದೀವಿ. ನಮ್ಮ ಹತ್ರ 5 to 6 ವೆರೈಟೀಸ್ ನರ್ಸರಿನಲ್ಲಿ ಗಿಡಗಳು ಅವೈಲೇಬಲ್ ಇದೆ. ಸೊ ಖಂಡಿತ ಒಂದ್ಸಲಿ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಗಿಡಗಳಿದೆ, ಹಣ್ಣಿನ ಗಿಡಗಳಿದೆ. ಆ್ಯಂಡ್ ಫ್ರೂಟ್ ಪ್ಲ್ಯಾಂಟ್ಸ್ ಎಲ್ಲ ನಿಮಗೆ, ಡೆಕೋರೇಟಿವ್ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ಹಾಗೆ ಬೋನ್ಸಾಯಿ ಕೂಡ ಅವೈಲೇಬಲ್ ಇದೆ. ಗಾರ್ಲಿಕ್ ಕ್ರೀಪರ್, ಈ ಹೆಸರು ಎಂದಕ್ಕೆ ಬಂತು ಅಂದರೆ ಈ ಎಲೆ ಇದೆಯಲ್ವಾ ನೋಡಿ, ಇದ್ರ ಸ್ಮೆಲ್ ನೋಡಿದ್ರೆ
ಬೆಳ್ಳುಳ್ಳಿ ಸ್ಮೆಲ್ಲೇ ಇದೆ, ಸ್ಮೆಲ್ಲೇ ಬರುತ್ತೆ ಇದು. ಇದು ಹೆಸರು ಕೂಡ ಗಾರ್ಲಿಕ್ ಕ್ರೀಪರ್ ಅಂತಲೇ ಇದೆ. ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕ್ರೀಪರ್ ಗಿಡ ಇದು ಕೂಡ ಅವೈಲೇಬಲ್ ಇದೆ ನರ್ಸರಿನಲ್ಲಿ. ಯಾರಿಗಾದ್ರು ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ವಾವ್, ಬ್ಯೂಟಿ ಅಂತಲೇ ಹೇಳ್ಬೋದು. ಸ್ಮೆಲ್ ಸೇಮ್ ಬೆಳ್ಳುಳ್ಳಿ ಸ್ಮೆಲ್ಲೇ ಬರ್ತಿದೆ. ಇದು ಗಾರ್ಲಿಕ್ ಕ್ರೀಪರ್, ಬೆಳ್ಳುಳ್ಳಿ ಬಳ್ಳಿ. ನೈಸ್ ಅಲ್ವಾ? ಡೈಮಂಡ್ ನೋಡಿ ಮತ್ತೆ ಹೊಸ ಗಿಡಗಳು ಬಂದಿದೆ. ಚೇಪೆಕಾಯಿದು ವೆರೈಟಿ. ಬ್ಲ್ಯಾಕ್ ಡೈಮಂಡ್ ಕೂಡ ಇದೆ. ಇದಂತೂ ಮೋರ್ ದೆನ್ 2000 ಪ್ಲಾಂಟ್ಸ್ ಅವೈಲೇಬಲ್ ಇದೆ. ಇದು ಬೇಕಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನೋಡಿ, ಈ ರೀತಿ ಫ್ಲವರಿಂಗ್ ಇರ್ತಕ್ಕಂಥದ್ದು, ಕಾಯಿ ಕಚ್ಚಿರ್ತಕ್ಕಂಥ ಗಿಡಗಳೇ ಅವೈಲೇಬಲ್ ಇದೆ. ಎಲ್ಲ ಪೂರ್ತಿ 3 ಬೆಡ್ಡಿಂಗ್ ಕೂಡ ಇದೇ ಗಿಡಗಳೇ ಇದೆ. ನೋಡಿ, ಇದು ಬಂದು ನೋನಿ ಒಂದು ಗಿಡ ನಾವು ನೆಲದಲ್ಲಿ ಪ್ಲಾಂಟಿಂಗ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಯಿ ಕಚ್ಚಿದೆ. ವಾವ್, ನೋನಿ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಸ್ಪೈಸಿ ಹೂವು ನೋಡಿ, ದ್ರಾಕ್ಷಿ ಗೊಂಚು ಥರ ಬೆತ್ಬಿಟ್ಟಿದೆ. ಒಂದೊಂದು ಗೊಂಚಲು ಕೂಡ ಎಷ್ಟು ವೆಯ್ಟ್ ಇದೆ ಅಂದರೆ ಗಿಡನೇ ಪೂರ್ತಿ ಬಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ರೀತಿ ಕೋಲ್ ಹಾಕ್ಬಿಟ್ಟು ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಈ ಥರ ದಾರ ಕಟ್ಟಿದ್ದೀವಿ. ಎಲ್ಲ ಒಂದು ಕಡೆ ಬಾಗ್ಬಿಟ್ಟಿದೆ. ಹೆವಿ ಫ್ರೂಟಿಂಗ್ ಆಗಿದೆ. ನನಗೆ ಗೊತ್ತಾಗ್ತಲ್ಲ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದೆಯೋ ಇಲ್ಲೋ. ಇಲ್ಲಿ ನೋಡಿ, ಝೂಮಲ್ಲಿ ತೋರಿಸ್ತೀನಿ ಒಂದ್ಸಲಿ. ವಾವ್, ಫುಲ್ ಫ್ರೂಟಿಂಗ್, ಫುಲ್ ಬಂಚಸ್ ಬಿಟ್ಬಿಟ್ಟಿದೆ. ಈ ಗಿಡಗಳು ಕೂಡ ಸ್ಪೈಸಿ ಸೀಬೆ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಟೇಸ್ಟ್ ನೋಡೇ ನೀವು ಗಿಡ ತೊಗೋಬೋದು. ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಬಂದು ನೋಡಿ. ಸೊ ಅದ್ರದ್ದು ಪಿಕ್ಚರ್ಸ್ ಕೂಡ ನಿಂದು ಗಿಡಗಳದ್ದು ಹಣ್ಣು ಯಾವ ರೀತಿ ಬಿಡುತ್ತೆ ಅಂದ್ಬಿಟ್ಟು ಫೋಟೋಸ್ ಹಾಕಿರ್ತೀವಿ. ರೆಫರ್ ಮಾಡಿ ನೀವು ಗಿಡನ ತೊಗೋಬೋದು. ಫ್ರೆಂಡ್ಸ್ಗೋಸ್ಕರ ನೀವು ಖಂಡಿತ ತೇಜ ನರ್ಸರಿನ ರೆಫರ್ ಬರ್ಬೋದು. ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಎಕ್ಸಲೆಂಟ್ ಆಗಿಬಿಟ್ಟಿದೆ. ಇದೊಂದೇ ಸಾಕು ಬಾಗೋದಕ್ಕೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ? ಹಿಡಿಯೋದಕ್ಕೆ ನನ್ನ ಕೈಯಲ್ಲಿ ಎತ್ತತ್ತಿಲ್ಲ, ಅಷ್ಟು ವೆಯ್ಟ್ ಇದೆ. ಎತ್ತಿ ಹಿಡಿಯೋದಕ್ಕೆ ಕೂಡ ಎಷ್ಟು ಭಾರ ಆಗಿದೆ ಅಂದರೆ ಅಷ್ಟು ಗೊಂಚು ಬಿಟ್ಬಿಟ್ಟಿದೆ. ಓ ಮೈ ಗಾಡ್, ಜಸ್ಟ್ ಲುಕ್ ಅಟ್ ದ ಬ್ಯೂಟಿ. ಇಲ್ಲಿ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಂದ್ಬಿಟ್ಟು. NMK ಕಸ್ಟರ್ಡ್ ಆ್ಯಪಲ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಎಲ್ಲ ಫುಲ್ ಕಾಯಿ ಬಂದ್ಬಿಟ್ಟಿದೆ. ಲಾಸ್ಟ್ ಫ್ಲವರಿಂಗ್ ಇರೋ ವಿಡಿಯೋ ಹಾಕಿದ್ದೆ. ಎಲ್ಲ ನಾವು 4 ಗಿಡ ನೆಲದಲ್ಲಿ ಹಾಕಿದ್ದೀವಿ. 4ರಲ್ಲೂ ಫುಲ್ ಕಾಯಿ ಕಚ್ಚಿದೆ. ಈ ವೆರೈಟಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕಾಯಿ ಕೂಡ ತುಂಬಾ ಚೆನ್ನಾಗಿ ಬಿಡುತ್ತೆ. ಸೈಜ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕ ಪಿಂದೆಗಳು ಕೂಡ ಇದೆ ನೋಡಿ. ಎಷ್ಟು ಫುಲ್ 4 ಗಿಡದಲ್ಲೂ ಫಸ್ಟ್ ಟೈಮ್ ಇದು ನಮ್ಮದು ಫ್ರೂಟಿಂಗ್ ಆಗಿರ್ತಕ್ಕಂಥದ್ದು. ಹಣ್ಣಾದ್ಮೇಲೆ ಕೂಡ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸೀತಾಫಲದಲ್ಲಿ ಒಂದು 10 ವೆರೈಟಿಗಳು ಅವೈಲೇಬಲ್ ಇದೆ. ಈ ರೀತಿ ಸೈಡಲ್ಲಿ ತೊಗರಿಕಾಯಿ ಹಾಕ್ಕೊಂಡಿದ್ದೀವಿ. ಈಗೆಲ್ಲ ಹೂವಾಗಿದೆ. ಗಿಡಗಳಿದೆ ನೋಡಿ, ಫುಲ್ಲು ತೊಗರಿ ಬೆಳೆಲ್ಲ ನಾವು ಇದರಲ್ಲೇ ತೊಗೊಳ್ಳೋದು. ಬ್ಯೂಟಿ ಆಫ್ ಡಾರ್ಫ್ ವೆರೈಟಿ ನೋಡಿ, ತೋರಿಸ್ತೀನಿ ನೋಡಿ. ಈ ಥರ ಕಾಯಿ ಆಲ್ರೆಡಿ ಕಚ್ಚಿದೆ. ಈಗ ಮತ್ತೆ ಫ್ಲವರಿಂಗ್ ಬರ್ತಿದೆ. ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇದು ವರ್ಷ ಪೂರ್ತಿ ಸಿಗುವಂಥ ಮ್ಯಾಂಗೋ ವೆರೈಟಿ. ಯಾರಿಗಾದ್ರೂ ಬೇಕು ಅಂದರೆ ಡ್ವಾರ್ಫ್ ವೆರೈಟಿ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಆಮ್ರಪಾಲಿ ಮಾವು ನೋಡಿ ಯಾವ ರೀತಿ ಜೋತ್ ಬಿಟ್ಟಿದೆ ಅಂದ್ಬಿಟ್ಟು. ಎಷ್ಟು ಚಿಕ್ಕ ಗಿಡ, ಇನ್ನೂ 2 ವರ್ಷ ಕೂಡ ಹಾಕಿಲ್ಲ ನಾವು ಪ್ಲಾಂಟ್. ಇದು ಬಂದು ನಾಗ್ಪುರ್ ಆರೆಂಜ್. ಗಿಡಗಳು ಕೂಡ ಅವೈಲೇಬಲ್ ಇದೆ. ಮರದ ತುಂಬ ಎಲ್ಲ ಫುಲ್ ಗಿಡ ತುಂಬ ಬಿಟ್ಬಿಟ್ಟಿದೆ ಗಿಡ. ಇದು ನಾವು ಪ್ಲಾಂಟಿಂಗ್ ಮಾಡಿ 1 ಇಯರ್ 6 ಮಂತ್ಸ್ 7 ಮಂತ್ಸ್ ಆಗಿದೆ ನಿಯರ್ಲಿ. ಸೊ ಇನ್ನೂ 2 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಫುಲ್ ಎಲ್ಲ ಇದರಲ್ಲೂ ಅಷ್ಟೇ ಕಾಯಿ ಕಚ್ಚಿದೆ. ಫುಲ್ ಫ್ರೂಟಿಂಗ್ ಆಗಿದೆ. ಫಾಲ್ಸಾ ಜ್ಞಾಪಕ ಇದೆಯಾ ನೋಡಿ, ಎಲ್ಲ ಫುಲ್ ಹಣ್ಣಾಗಿದೆ. ಹಣ್ಣಾದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. 2 ಗಿಡಗಳು ಅಷ್ಟೇ, 2 ಗಿಡದಲ್ಲೂ ಕೂಡ ಪೂರ್ತಿ ಹಣ್ಣಾಗಿದೆ. ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ. ವಾವ್, ಸಕ್ಕತ್ತಾಗ್ಬಿಟ್ಟಿದೆ ನೋಡಿ. ಹತ್ರದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಹಣ್ಣು ನೋಡಿ. ತಿಂದು ಕೂಡ ತೋರಿಸ್ತೀನಿ ನಿಮಗೆ. ಫಾಲ್ಸಾ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ಒಂದ್ಸರಿ ಗೂಗಲಲ್ಲಿ ಚೆಕ್ ಮಾಡಿ. ಖಂಡಿತ ಬಂದು ತೊಗೋಬೋದು. ವಾವ್, ಇಲ್ಲಿ ನೋಡಿ